ಹಾಯ್ ಫ್ರೆಂಡ್ಸ್, ಇವತ್ತು ಜೋಳದ ರೊಟ್ಟೆ ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ 1 ಕಪ್ ಅಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಿ. ಸರಿಯಾಗಿ ಅಳತೆ ತೊಗೊಳ್ಳಿ. 1.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಂತರ ಅದೇ ಅಳತೆಯಲ್ಲಿ 1 ಕಪ್ ನೀರು, ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಹಾಕ್ಕೊಂಡು ನಂತರ 1-2 ಹನಿಯಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಂತರ ನೀರು ಕುದಿ ಬಂದ ಮೇಲೆ ಚೆನ್ನಾಗಿ ಕುದಿಬೇಕು. ನೀರು ಪೂರ್ತಿ ಬಾಯ್ಲ್ ಆಗಬೇಕಾದಾಗ ಅದರಲ್ಲಿ ಆ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೊಂಬಿಡಿ ನೀಟಾಗಿ. ಅಷ್ಟು ಜೋಳದ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಆ ಬಾಣಲೆಯಲ್ಲಿ ಏನಿರುತ್ತಲ್ಲ ಜೋಳದ ಹಿಟ್ಟನ್ನ ಅದನ್ನು ಒಂದು ಪಾತ್ರೆಯಲ್ಲಿ ಅಥವಾ ನಿಮ್ಮದು ಕಟ್ಟೆ ಕ್ಲೀನ್ ಇದ್ದರೆ ಕಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ನೀಟಾಗಿ ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಹೊತ್ತು ಬಿಟ್ಬಿಡಿ ಬಿಸಿ ಇತ್ತಂದರೆ. ಆಮೇಲೆ ಅದಕ್ಕೊಂಚೂರು ತಣ್ಣೀರು ಹಾಕ್ಕೊಂಡು ಕೈಗೆ ಒಂಚೂರು ತಣ್ಣೀರು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ನಾದ್ಕೋಬೇಕು. ಸೊ ಇದೇ ಮೇನ್ ಮೆಥಡ್. ಇದರಲ್ಲಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ರೀತಿಯಾಗಿ ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಥರ ನಾದ್ಕೊಳ್ಳಿ. ಸೊ ಈ ರೀತಿಯಾಗಿ ನಾದ್ಕೊಂಡ್ಮೇಲೆ ಈ ಥರ ನಿಮಗೆ ಉಂಡೆ ಎಷ್ಟು ಚಿಕ್ಕದು ಇಲ್ಲ ದೊಡ್ಡದಾಗಿ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ನೀವು ಸುತ್ತ ಅದಕ್ಕೆ ಕ್ರ್ಯಾಕ್ಸ್ ಬರಲಾರ್ದಾಗ ನೋಡ್ಕೊಂಡ್ಬಿಟ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಅದನ್ನು ಲಟ್ಸ್ಕೊಳ್ಳಿ. ಸೊ ಹೀಗೆ ಲಟ್ಸ್ಕೋಬೇಕಂದ್ರೆ ಕೆಲವೊಬ್ಬರು ತಟ್ಟಿ ಮಾಡ್ತಾರೆ, ನಾನಿಲ್ಲಿ ಲಟ್ಸೋದು ಹೇಳ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ. ಸೊ ನೀವು ಒಂದು ಕೇರ್ಫುಲ್ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂದರೆ, ನೀವು ಲಟ್ಸ್ಬೇಕಾದಾಗೆ ಲಟ್ಟಣಿಗೆ ಮೇಲೆ ಪ್ರೆಷರ್ ಹಾಕಲೇಬಾರ್ದು. ಸುಮ್ಮನೆ ಈ ಥರ ನೀವು ಆಡಿಸ್ತಿರ್ಬೇಕು. ನಾವು ಚಪಾತಿ ಮಾಡಬೇಕಾದ್ರೆ ಪ್ರೆಷರ್ ಹಾಕ್ತೀವಿ, ಬಟ್ ಈ ಥರ ರೊಟ್ಟಿ ಮಾಡಬೇಕಾದಾಗೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಲೈಟ್ ಪ್ರೆಷರಿಂದ ನೀವು ಈ ಥರ ಸರ್ಕಲ್ ಶೇಪ್ನಲ್ಲಿ ಮಾಡ್ಕೊಳ್ತಾ ಹೋಗಿ. ನೋಡಿ ಎಷ್ಟು ನೈಸಾಗಿ ಬರ್ತಾಯಿದೆ ಫ್ರೆಂಡ್ಸ್ ರೊಟ್ಟಿ. ಸೊ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮಾಡ್ಕೋಬೋದು. ಸೊ ಎಲ್ಲೂ ನೀವು ಪ್ರೆಷರ್ ಹಾಕಬಾರ್ದು. ಪ್ರೆಷರ್ ಹಾಕಿದ್ರೆ ರೊಟ್ಟಿ ಹರಿಯೋ ಚಾನ್ಸಸ್ ಇರುತ್ತೆ. ನೀವು ಬೇಕಾದಾಗೆಲ್ಲ ಜೋಳದ ಹಿಟ್ಟು ಹಾಕ್ಕೊಂಡು ನೀವು ರೊಟ್ಟಿ ಮಾಡಬಹುದು. ನೋಡಿ ಈ ಥರ ನೀವು ಲಟ್ಸಿದ್ದಾದಮೇಲೆ ಕೇರ್ಫುಲ್ಲಾಗಿ ಅದನ್ನು ಮೆಲ್ಲಕ್ಕೆ ಎತ್ಬಿಟ್ಟು ಹಂಚಿನ ಮೇಲೆ ಹಾಕ್ಕೊಳ್ಳಿ. ಹಂಚಿನ ಮೇಲೆ ಹಾಕಿದ ತಕ್ಷಣ ಅದನ್ನು ಒದ್ದೆ ಬಟ್ಟೆಯಿಂದ ಈ ಥರ ಒರೆಸ್ಕೊಳ್ಳಿ. ಬಿಕಾಸ್ ಅದ್ರ ಮೇಲೆ ಹಿಟ್ಟು ಹತ್ತಿರುತ್ತಲ್ವ, ಸೊ ಅದೆಲ್ಲ ಹೋಗಬೇಕಾಗುತ್ತೆ. ಸೊ ಈ ಥರ ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಸುಟ್ಕೊಳ್ಳಿ. ರೊಟ್ಟಿನ ಎರಡೂ ಸೈಡು ನೀಟಾಗಿ ಸುಟ್ಕೋಬೇಕು. ಸೊ ಇಲ್ಲಿ ಒಂದು ಏನು ಫಾಲೋ ಮಾಡಬೇಕಂದ್ರೆ, ನಾವು ಹೈ ಫ್ಲೇಮ್ ಮೇಲೇ ರೊಟ್ಟಿನ ಮಾಡಬೇಕು, ಲೋ ಫ್ಲೇಮ್ ಮೇಲೆ ಮಾಡಬಾರ್ದು. ಸೊ ನೋಡಿ ಈ ಥರ ನೋಡಿ ಯಾವ ಥರ ಬಂದಿದೆ ರೊಟ್ಟಿ. ಸೊ ಈ ರೀತಿಯಾಗಿ ಎರಡೂ ಸೈಡು ನೀವು ಹಂಚಿನ ಮೇಲೆ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ಶಾಲೋ ಹಂಚು ತೊಗೊಳ್ಬೋದು ನೀವು. ನಾನಿಲ್ಲಿ ಫ್ಲ್ಯಾಟ್ ತೊಗೊಂಡಿದ್ದೀನಿ. ಶಾಲೋ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರೊಟ್ಟಿ. ನೋಡಿ ಯಾವ ಥರ ಬಂದಿದೆ ರೊಟ್ಟಿ. ಸೊ ನೀವು ಮಾಡಿಕೊಂಡು ಹೇಗಿದೆ ಅಂತ ನನಗೆ ತಿಳಿಸಿ. ಸೊ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.